ನಮಸ್ಕಾರ ಎಲ್ರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ನಮ್ಮ ಸಬ್ಸ್ಕ್ರೈಬರ್ ಸೋಮು ಎನ್ನುವರ ಜೊತೆ ನಡೆದಿರುವ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಹೇಳ್ತೇನೆ, ಕೇಳಿ. ಕಂಪ್ಲೀಟ್ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡ್ದಿರಾ ನೋಡಿ. ಸೋಮು ಬೆಂಗಳೂರಿನಲ್ಲಿ HDFC ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆತ ಮೂಲತಃ ಚಿಕ್ಕಮಗಳೂರಿನವನು. ತನ್ನ ತಮ್ಮನ ಜೊತೆ ರೂಮ್ ಮಾಡಿಕೊಂಡು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವರ ಊರಲ್ಲಿ ಅಂದ್ರೆ ಚಿಕ್ಕಮಗಳೂರಲ್ಲಿ ಪ್ರತಿ ವರ್ಷ ಗ್ರಾಮ ಪೂಜೆ ಅಂತ ನಡೆಯುತ್ತೆ. ಈ ಪೂಜೆ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿಯೂ ಕೂಡ ಕುರಿಯನ್ನ ಕಡಿದು ಊಟಕ್ಕೆ ಮಾಡಿ ಇಡೀ ರಾತ್ರಿಯೆಲ್ಲ ಈ ಹಬ್ಬವನ್ನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೋಮು ಮತ್ತು ಅವನ ತಮ್ಮ ಬೆಂಗಳೂರಲ್ಲಿದ್ರೂ ಕೂಡ ಪ್ರತಿ ವರ್ಷ ಈ ಹಬ್ಬವನ್ನ ಮಿಸ್ ಮಾಡದೆ ಅವರು ಊರಿಗೆ ಹೋಗ್ತಾ ಇದ್ರು. ಸೋಮು ಬ್ಯಾಂಕ್ಗೆ 3 ದಿನ ರಜೆ ಹಾಕಿ ಹೊರಡೋಕೆ ತಯಾರಿ ಮಾಡ್ಕೋತಾ ಇದ್ದ. ಆದ್ರೆ ಅವನ ತಮ್ಮನಿಗೆ ಆಫೀಸಲ್ಲಿ ಲೀವ್ ಕೊಡದೆ ಇದ್ದಿದ್ರಿಂದ ನನಗೆ ಈ ಸರ್ತಿ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೋಮು, ಹಾಗಾದ್ರೆ ನಾನು ಒಬ್ನೇ ಹೋಗ್ಬೇಕಲ್ವಾ, ಸುಮ್ಮನೆ ಯಾಕೆ ಕಾರ್ ತಗೊಂಡು ಹೋಗೋದು, ಬೈಕಲ್ಲೇ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಸಂಜೆ ಸುಮಾರು 4 ಗಂಟೆ ಹಾಗೆ ಆತ ಚಿಕ್ಕಮಗಳೂರಿಗೆ ರೀಚ್ ಆಗ್ತಾನೆ. ಮನೆಗೆ ಬಂದು ಫ್ರೆಶ್ ಅಪ್ ಆದ ಸೋಮು ತನ್ನ ಫ್ರೆಂಡ್ ಹತ್ರ ಬರೋ ಕೇಳಿ ಸೀದಾ ಗುಡಿಯ ಹತ್ರ ಹೋಗ್ತಾನೆ. ಅಂದ್ರೆ ಎಲ್ಲಿ ಯಾವತ್ತು ಆ ಹಬ್ಬ ನಡೆಯತ್ತಲ್ವಾ ಅಲ್ಲಿಗೆ. ಅಲ್ಲಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ನಂತರ ಸಂಜೆ 7 ಗಂಟೆಯ ಹೊತ್ತಿಗೆಲ್ಲ ಎಲ್ಲಾ ಪೂಜೆಗಳು ಮುಗಿದಿರುತ್ತೆ. ಅಂದ್ರೆ ಕುರಿನ ಬಲಿ ಕೊಡೋದು ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಸೋಮು ತಮ್ಮ ಮನೆಯ ಕುರಿಯನ್ನ ಅವರ ಮನೆಗೆ ತಕೊಂಡು ಹೋಗಿ ಅಲ್ಲಿ ಕೊಟ್ಟು ನಂತರ ವಾಪಸ್ ಅವನು ದೇವಸ್ಥಾನಕ್ಕೆ ಬರುತ್ತಾನೆ. ಯಾಕೆಂದ್ರೆ ಅವನ ಫ್ರೆಂಡ್ಸ್ ಎಲ್ಲ ಇನ್ನು ದೇವಸ್ಥಾನದಲ್ಲೇ ಇದ್ರು. ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇರಬೇಕಾದ್ರೆ ಆ ದೇವಸ್ಥಾನದ ಅರ್ಚಕರು ಮತ್ತು ಆ ಊರಿನ ಕೆಲವು ಹಿರಿಯರು ಬಂದು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಹಾಪೂಜೆ ಆಗುತ್ತೆ, ಅಷ್ಟರೊಳಗಡೆ ನೀವು ಎಲ್ಲರೂ ಕೂಡ ಮನೆಗೆ ಹೋಗಿ, ಯಾಕೆಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ಮಹಾಪೂಜೆ ಆದಮೇಲೆ ಯಾರೂ ಕೂಡ ಹೊರಗೆ ಓಡಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸೋಮು ಗ್ರೂಪಲ್ಲಿರೋ ಒಬ್ಬ ಫ್ರೆಂಡ್, ಇವ್ರದ್ದೇನ್ ಗುರು ಇನ್ನು ಈ ಮೂಢನಂಬಿಕೆಗಳು, ಏನಾಗುತ್ತೆ ಹೊರಗಡೆ ಎಲ್ಲ ಓಡಾಡಿದ್ರೆ, ಹಾಗಾದ್ರೆ ಈ ಅರ್ಚಕರು ಪೂಜೆ ಮಾಡಿ ಎಲ್ಗೆ ಹೋಗ್ತಾರೆ ಅಂತ ನಗ್ತಾನೆ. ಅದಕ್ಕೆ ಅದೇ ಗ್ರೂಪಲ್ಲಿರೋ ಇನ್ನೊಂದು ಹುಡುಗ, ಅವ್ರು ಹೇಳಿದ್ದು ನಿಜಾನೇ, ಪ್ರತಿ ವರ್ಷನೂ ಕೂಡ ಹೀಗೆ ಆಗ್ತಾ ಇರೋದು, ನಮ್ಮ ಮನೇಲಿ ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ರು, ಈ ಪೂಜೆ ಆದ್ಮೇಲೆ ಯಾರೂ ಕೂಡ ಹೊರಗಡೆ ಓಡಾಡಬಾರ್ದಂತೆ, ಯಾಕೆಂದ್ರೆ ಇವತ್ತು ಇಡೀ ಊರಲ್ಲೇ ಮಾಂಸದೂಟವನ್ನ ಮಾಡ್ತಾ ಇರ್ತಾರಲ್ವಾ, ಹಾಗಾಗಿ ನೆಗೆಟಿವ್ ಎನರ್ಜಿಗಳು ತುಂಬಾ ಜಾಸ್ತಿ ಇರುತ್ತೆ. ಅದೇ ಕಾರಣಕ್ಕೆ ರಾತ್ರಿ ಮೇಲೆ ಹೊರಗಡೆ ಓಡಾಡಬೇಡಿ, ಅದ್ರಲ್ಲಿನೂ ದೇವಸ್ಥಾನದಲ್ಲಿ ಪೂಜೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದು ಅಲ್ಲದೆ ಈ ಅರ್ಚಕರ ಮನೆ ಇರೋದು ಇಲ್ಲೇ ಈ ಪಕ್ಕದ ಗೇಟಲ್ಲಿ. ಅವ್ರೇನ್ ನಮ್ಮ ತರ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ಬೇಕಾ, ಈ ಗೇಟ್ ದಾಟ್ ಹೋದ್ರೆ ಅವ್ರ ಮನೆ ಸಿಗುತ್ತೆ, ಸುಮ್ಮನೆ ತಲೆಹರಟೆ ಮಾಡಬೇಡ, ನಡೀರಿ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಂತ ಎಲ್ರು ಅಲ್ಲಿಂದ ಹೊರಡ್ತಾರೆ. ಸೋಮು ಅವನ ಫ್ರೆಂಡ್ ಜೊತೆ ಬೈಕಲ್ಲಿ ಬಂದಿರ್ತಾನೆ. ಅವನ ಫ್ರೆಂಡ್ ಅವನನ್ನ ಮನೆಗೆ ಬಿಟ್ಟು ಅವನು ಕೂಡ ವಾಪಸ್ ಹೋಗ್ತಾನೆ. ಮನೆಗೆ ಬಂದ ಮೇಲೆ ಸೋಮುಗೆ ಗೊತ್ತಾಗುತ್ತೆ ಅವನು ಅವನ ಮೊಬೈಲ್ನ ಅಲ್ಲೇ ದೇವಸ್ಥಾನದ ಕಟ್ಟೆಯ ಮೇಲೆ ಇಟ್ಟು ಬಂದಿದ್ದಾನೆ ಅಂತ. ಸೋಮುಗೆ 1-2 ನಿಮಿಷ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಯಾಕೆಂದ್ರೆ ಈಗ ವಾಪಸ್ ಹೋಗಿ ಆ ಮೊಬೈಲ್ನ ತಗೊಂಡ್ ಬರಕ್ ಆಗೋದಿಲ್ಲ. ಸರಿ, ಫ್ರೆಂಡ್ನ ಫೋನ್ ಮಾಡಿ ಕರೆಯೋಣ ಅಂದ್ರೆ ಅವನ ನಂಬರ್ ಬೇರೆ ಯಾರ ಹತ್ರನೂ ಇಲ್ಲ. ಸುಮ್ಮನೆ ಬಿಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಹೊಸ ಐಫೋನ್ ಅದು 90,000 ಕೊಟ್ಟು ತಗೊಂಡಿದ್ದಾನೆ. ಏನ್ ಮಾಡೋದು ಅಂತಾನೆ ಸೋಮುಗೆ ತಲೆನೇ ಓಡಲ್ಲ. ಅರ್ಚಕರೇನಾದ್ರೂ ನನ್ನ ಮೊಬೈಲ್ನ ತಗೊಂಡು ಹೋಗಿರ್ಬೋದಾ, ತಗೊಂಡೋದ್ರೆ ಅದು ಹೆಂಗೋ ಅವ್ರ ಮನೆಯಲ್ಲೇ ಇರುತ್ತೆ, ನಾಳೆ ಬೆಳಿಗ್ಗೆ ಹೋಗಿ ತಗೊಂಡ್ ಬಂದ್ರೆ ಆಯ್ತು ಅಂತ ಅವ್ರ ಅಪ್ಪನ ಫೋನ್ ಇಸ್ಕೊಂಡು ಅವನ ನಂಬರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಯಾರು ಕೂಡ ಅವನ ಕಾಲ್ನೇ ಎತ್ತೋದಿಲ್ಲ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ ಅವನ ಮೊಬೈಲ್ ಇನ್ನೂ ಅಲ್ಲೇ ಇದೆ ಅಂತ. ಇವಾಗ ಹೆಂಗ್ ಹೋಗಿ ತಗೊಂಡ್ ಬರೋದು ಅಂತ ಗೊತ್ತಾಗಲ್ಲ. ಅಷ್ಟರೊಳಗಡೆ ಅವನ ಮನೆಯವರು ಅವನನ್ನ ಊಟಕ್ಕೆ ಬಾ ಅಂತ ಕರೀತಾರೆ. ಅವನು ಊಟ ಮಾಡುವಾಗೆಲ್ಲ ಅವನಿಗೆ ಆ ಮೊಬೈಲ್ದೇ ಚಿಂತೆ, ನಾನು ಇವಾಗ ಹೆಂಗ್ ಹೋಗಿ ಆ ಮೊಬೈಲ್ನ ತಗೊಂಡ್ ಬರೋದು ಅಂತ. ಅವನಿಗೆ ಗೊತ್ತು, ಮನೇಲಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಮೊಬೈಲ್ ಹೋದ್ರೂ ಪರವಾಗಿಲ್ಲ, ನೀನ್ ಹೋಗ್ಬೇಡ ಅಂತಾನೆ ಹೇಳ್ತಾರೆ ಅಂತ. ಅದಕ್ಕೆ ಏನಾದ್ರೂ ಮಾಡಿ ಇವ್ರುಗಳ ಕಣ್ತಪ್ಸಿ ನಾನು ಹೋಗಿ ತಗೊಂಡ್ ಬರ್ಲೇಬೇಕು ಅಂತ ಅನ್ಕೊಂಡು ಬೇಗ ಬೇಗ ಊಟ ಮಾಡಿ ಸೀದಾ ರೂಮಲ್ಲಿರೋ ತಂಗಿ ಹತ್ರ ಹೋಗ್ತಾನೆ. ತಂಗಿಗೆ ಎಕ್ಸಾಮ್ ಇರೋದ್ರಿಂದ ಅವಳು ರೂಮಲ್ಲಿ ಓದ್ಕೋತಾ ಇರ್ತಾಳೆ. ತಂಗಿ ಹತ್ರ ಹೋಗಿ ನಡೆದ ವಿಚಾರವನ್ನೆಲ್ಲ ಹೇಳಿ, ನೋಡು ನಾನಿವಾಗ ಹೋಗ್ಬಿಟ್ಟು ಮೊಬೈಲ್ ತಗೊಂಡ್ ಬರ್ತೀನಿ, ಮನೆಯವ್ರ ಹತ್ರ ಹೇಳಿರ್ತೀನಿ ನಾನು, ನನಗೆ ತಲೆನೋವು, ತಂಗಿ ಜೊತೆ ರೂಮಲ್ಲಿ ಮಲಗಿರ್ತೀನಿ ಅಂತ. ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರೆ ಬಾಗಿಲು ತೆಗಿಯೋಕೆ ಹೋಗ್ಬೇಡ, ನಾನು ಬರೋವರೆಗೂ ಹೆಂಗಾದ್ರೂ ಸ್ವಲ್ಪ ಮ್ಯಾನೇಜ್ ಮಾಡು ಅಂತ ಹೇಳ್ತಾನೆ.
ತಂಗಿಗೆ ಅದು ಯಾಕೋ ಸರಿ ಅಂತ ಅನ್ಸಲ್ಲ. ಅಣ್ಣ ಬೇಡ ಅಣ್ಣ, ಇವಾಗ ಯಾರು ಕೂಡ ಮನೆಯಿಂದ ಆಚೆ ಹೋಗಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯ, ಮೊಬೈಲ್ ಹೋದ್ರೆ ಹೋಗ್ಲಿ, ಸಿಗುತ್ತೆ, ಹೇಗೋ ನೀನು ದೇವಸ್ಥಾನದಲ್ಲೇ ಇಟ್ಟು ಬಂದಿದ್ಯಲ್ವಾ, ಬೆಳಿಗ್ಗೆ ಬೇಗ ಎದ್ದು ಹೋಗಿ ತಗೊಂಡ್ ಬಂದ್ರೆ ಆಯ್ತು, ಇವತ್ತು ಹೆಂಗೋ ಯಾರು ಊರಿಂದ ಆಚೆ ಹೋಗೋದಿಲ್ಲ, ಸೊ ಹಾಗಾಗಿ ಯಾರು ನಿನ್ನ ಮೊಬೈಲ್ನು ಕೂಡ ತಗೊಳ್ಳಲ್ಲ ಅಂತ ಹೇಳ್ತಾಳೆ. ಆದರೆ ಅವನು ತಂಗಿಯ ಮಾತಿಗೆ ಕನ್ವಿನ್ಸೇ ಆಗದೆ, ದಯವಿಟ್ಟು ನನಗೆ ಇದೊಂದು ಹೆಲ್ಪ್ ಮಾಡು, ನಾನು ಬರೋವರೆಗೂ ಡೋರ್ ಓಪನ್ ಮಾಡಬೇಡ, ನಾನೇ ಬಂದು ಕರಿತೀನಿ, ಸ್ವಲ್ಪ ನಿನ್ನ ಮೊಬೈಲ್ ಕೊಟ್ಟಿರು ಅಂತ ಹೇಳ್ಬಿಟ್ಟು ಅವಳ ಮೊಬೈಲ್ ತಗೊಂಡು ಅವನು ಅಲ್ಲಿಂದ ಹೊರಡ್ತಾನೆ. ಅವರ ಮನೆಯಿಂದ ಆ ದೇವಸ್ಥಾನಕ್ಕೆ ಹತ್ರ 2 ಕಿಲೋಮೀಟರ್ ದೂರ. ಆದರೆ ಅದು ಕಂಪ್ಲೀಟ್ ಕಾಡು ದಾರಿ, ಕಾಡು ಒಳಗಡೆಯಿಂದನೇ ಆ ದೇವಸ್ಥಾನಕ್ಕೆ ಹೋಗಬೇಕು. ತಂಗಿ ಮೊಬೈಲಲ್ಲಿ ಫ್ಲ್ಯಾಶ್ ಆನ್ ಮಾಡಿಕೊಂಡು ಇವನು ದೇವಸ್ಥಾನಕ್ಕೆ ಅಲ್ಲಿಂದ ಹೊರಡ್ತಾನೆ. ಸುಮಾರು 500ರಿಂದ 600 ಮೀಟರ್ ಮುಂದೆ ಹೋಗಿರ್ಬೋದು. ಅವನಿಗೆ ಮಟನ್ ಸಾರ್ನ ಸ್ಮೆಲ್ ಬರೋಕೆ ಶುರುವಾಗುತ್ತೆ. ಅವನು ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾನೆ, ಅಲ್ಲಿ ಯಾವುದೇ ಒಂದು ಮನೆ ಇಲ್ಲ, ಯಾಕೆಂದ್ರೆ ಅದೊಂದು ಕಾಡು ದಾರಿ, ಅಲ್ಲಿ ಯಾರೂ ಕೂಡ ಮನೆ ಕಟ್ಕೊಂಡಿಲ್ಲ. ತನ್ನ ಕೈಯನ್ನ ಸ್ಮೆಲ್ ಮಾಡಿ ನೋಡ್ತಾನೆ, ಅಲ್ಲಿ ಕೂಡ ಅವನಿಗೆ ಏನೂ ಸ್ಮೆಲ್ ಬರ್ತಾ ಇರಲ್ಲ. ಇಲ್ಲಿ ಯಾರಪ್ಪ ಮಟನ್ ಸಾರು ಮಾಡ್ತಾ ಇದ್ದಾರೆ, ಈ ಮಟನ್ ಸಾರ್ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ಅವನಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅವನು ಏನೋ ಹೋಗ್ಲಿ ಅಂತ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಸಡನ್ ಆಗಿ ಅವನ ಹಿಂದೆ ಯಾರೋ ಪಾಸ್ ಆದಾಗೆ ಆಗುತ್ತೆ. ಅವನು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇಲ್ಲ. ಸೋಮುಗೆ ಲೈಟ್ ಆಗಿ ಭಯ ಆಗೋಕೆ ಶುರುವಾಯ್ತು. ಬೇಗ ಬೇಗ ನಡ್ಕೊಂಡು ಹೋಗ್ಬಿಟ್ಟು ಆ ಮೊಬೈಲ್ ತಗೊಂಡ್ ಬರೋಕ್ ಆಗಿಲ್ಲ ಅಂದ್ರೂ ಕೂಡ ಹಿಂಗೋ ತಂಗಿ ಮೊಬೈಲ್ ಇದೆ ಅಲ್ವಾ, ಮನೇಲಿ ಯಾರಿಗಾದ್ರೂ ಕಾಲ್ ಮಾಡಿ ಹೇಳಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂದ್ರೆ ಆ ಅರ್ಚಕರನ್ನೇ ಕನ್ವಿನ್ಸ್ ಮಾಡಿ ಹೇಗಾದ್ರೂ ಇವತ್ತು ಅವ್ರ ಮನೆಯಲ್ಲೇ ಇದ್ಬಿಡೋಣ ಅಂತ ಅನ್ಕೋತಾನೆ. ಸೋಮು ಹೀಗೆ ಅನ್ಕೊಂಡು ಇನ್ನ ಸ್ವಲ್ಪ ಮುಂದೆ ಹೋಗ್ತಿದ್ದಂತೆ ಅವನಿಗೆ ದೂರದಲ್ಲಿ ಯಾವುದೋ ಬೆಂಕಿಯ ರೀತಿ ಹಾಗೆ ಕಾಣಿಸ್ತಾ ಇತ್ತು. ಅಂದ್ರೆ ಪಂಜಿನ ಹಾಗೆ, ಯಾರೋ ಕೈಯಲ್ಲಿ ಪಂಜನ್ನ ಹಿಡ್ಕೊಂಡಿರಬಹುದು ಅಂತ. ಆದ್ರೆ ಯಾವುದೇ ಮನುಷ್ಯ ಕಾಣಿಸ್ತಾ ಇರಲ್ಲ, ಬೆಂಕಿ ಮಾತ್ರ ಕಾಣಿಸ್ತಾ ಇತ್ತು. ಸೋಮುಗೆ ಅದ್ ಏನಂತಾನೆ ಗೊತ್ತಾಗಲ್ಲ. ಸ್ವಲ್ಪ ಮುಂದೆ ಮುಂದೆ ಹೋದ ಹಾಗೆ ಆ ಬೆಂಕಿಯೂ ಕೂಡ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಸೋಮು ಆಲ್ಮೋಸ್ಟ್ ಬೆರೆತು ಹೋಗಿದ್ದ. ಇದೇನ್ ಬೆಂಕಿ ಇದು, ಯಾಕೆ ನಾನ್ ಮುಂದೆ ಹೋದ ಹಾಗೆ ಆ ಬೆಂಕಿ ಕೂಡ ಮುಂದೆ ಹೋಗ್ತಾ ಇದೆ ಅಂತಾನೆ ಅವನಿಗೆ ಗೊತ್ತಾಗಲ್ಲ. ಆಗ ಅವನಿಗೆ ಸಡನ್ ಆಗಿ ಮೆಲ್ಲ ಧ್ವನಿಯಿಂದ ನನ್ಗೆ ಊಟ ಕೊಡಲ್ವಾ ಅನ್ನೋ ಹಾಗೆ ಕೇಳಿಸುತ್ತೆ. ಸೋಮು ಗಾಬರಿಯಿಂದ 2 ಹೆಜ್ಜೆ ಮುಂದೆ ಹೋಗಿ ಅಲ್ಲೇ ಬಿದ್ದು ಬಿಡ್ತಾನೆ. ಅವನಿಗೆ ಏನಂತಾನೆ ಗೊತ್ತಾಗಲ್ಲ. ಸುತ್ತಮುತ್ತ ಎಲ್ಲೇ ನೋಡಿದ್ರು ಕೂಡ ಅವನಿಗೆ ಯಾರೂ ಕೂಡ ಕಾಣಿಸ್ತಾ ಇರಲ್ಲ. ಊರವರು ಹೇಳ್ದಂಗೆ ಇವತ್ತು ಪಕ್ಕ ನನಗೆ ಏನೋ ಪ್ರಾಬ್ಲಮ್ ಆಗಬಹುದು ಅನ್ನೋ ಭಯಕ್ಕೆ ಮೊಬೈಲು ಬೇಡ, ಏನೂ ಬೇಡ, ಸೀದಾ ಮನೆ ಹೋಗ್ಬಿಡೋಣ ಅಂತ ಅವನು ಎದ್ದು ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ. ಆದ್ರೆ ಆಗ ಅದೇ ಬೆಂಕಿ ಅವನಿಗೆ ಎದುರಾಗಿ, ಅಂದ್ರೆ ಅವನು ಮನೆ ಕಡೆ ಓಡ್ತಾ ಇರೋ ದಾರಿಯಲ್ಲಿ ಅವನಿಗೆ ಕಾಣಿಸೋಕ್ ಶುರುವಾಗುತ್ತೆ. ಆಲ್ಮೋಸ್ಟ್ ಒಂದು 50ರಿಂದ 60 ಮೀಟರ್ ಮುಂದೆ ಆ ಬೆಂಕಿ ಇತ್ತು. ಅವನ ಕಡೆಗೆ ಆ ಬೆಂಕಿ ಬರ್ತಾ ಇತ್ತು. ಮನೆ ಕಡೆ ಹೋಗೋಣ ಅಂದ್ರೆ ಆ ದಾರಿಯಲ್ಲೂ ಬೆಂಕಿ ಕಾಣಿಸ್ತಾ ಇದೆ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಹಿಂದಿನಿಂದಲೂ ಬೆಂಕಿ ಕಾಣಿಸ್ತಾ ಇದೆ. ನಾನು ಇವಾಗ ಎಲ್ಲಿ ಹೋಗೋದು ಅಂತ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅವನು ನಿಂತಿದ್ದ ಜಾಗದ ಪಕ್ಕದಲ್ಲಿ ಒಂದು ಮರ ಇತ್ತು. ಅಲ್ಲಿಂದ ಅವನಿಗೆ ವಿಸಿಲ್ ಸೌಂಡ್ ಕೇಳಿಸೋಕೆ ಶುರುವಾಗುತ್ತೆ. ಅವನು ನಿಧಾನಕ್ಕೆ ತಲೆ ಎತ್ತಿ ಮೇಲೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಆಗ ಆ ವಿಸಿಲ್ ಸೌಂಡ್ ಅವನ ಬಲಬದಿಯಲ್ಲಿರುವ ಇನ್ನೊಂದು ಮರದಿಂದ ಕೇಳಿಸೋಕೆ ಶುರುವಾಗುತ್ತೆ. ಆಗ ಅವನು ಆ ಮರವನ್ನ ನೋಡ್ತಾನೆ. ಅವಾಗ ಅವನ ಮುಂದೆ ಇರುವ ಇನ್ನೊಂದು ಮರದಿಂದ ಆ ವಿಸಿಲ್ ಸೌಂಡ್ ಬರುತ್ತೆ. ಕೊನೆಗೆ ಅಲ್ಲಿರುವ ಎಲ್ಲ ಮರಗಳಿಂದಲೂ ಅವನಿಗೆ ವಿಸಿಲ್ ಸೌಂಡ್ ಕೇಳಿಸೋಕೆ ಶುರುವಾಗುತ್ತೆ. ಆ ವಿಸಿಲ್ ಸೌಂಡ್ ಎಷ್ಟು ಕರ್ಕಶವಾಗಿತ್ತೆಂದ್ರೆ ಅವನಿಗೆ ಇನ್ನೇನು ನನ್ನ ಕಿವಿ ಕಿತ್ತೆ ಹೋಗುತ್ತೆ ಅನ್ನೋಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಅವನಿಗೆ ಅವನ ಹಿಂದೆ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಆದ್ರೆ ಅವನು ಹಿಂದೆ ತಿರುಗಿ ನೋಡುವ ಯಾವ ಧೈರ್ಯ ಕೂಡ ಇರಲಿಲ್ಲ. ಆಗ ಅವನು ಅವನ ಮೊಬೈಲ್ ಸ್ಕ್ರೀನ್ ಅನ್ನ ಹಿಡ್ಕೊಂಡು ಅದರಲ್ಲಿ ಹಿಂದಿನ ರಿಫ್ಲೆಕ್ಷನ್ ಅನ್ನ ನೋಡ್ತಾನೆ. ಯಾರೋ ಒಬ್ಬ ವ್ಯಕ್ತಿ ನಿಂತಿರುವ ಹಾಗೆ ಇತ್ತು, ಆದ್ರೆ ಮುಖ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ. ಅವನು ಆ ಮರದಷ್ಟೇ ಎತ್ತರವಾಗಿದ್ದ. ಇದನ್ನ ನೋಡಿದ ಸೋಮುಗೆ ಕೈ ಕಾಲೇ ಆಡಲ್ಲ. ಅದೇ ಸಮಯಕ್ಕೆ ಅವನ ತಂಗಿಯ ಮೊಬೈಲ್ಗೆ ಅವರ ಅಪ್ಪನ ಕಾಲ್ ಬರುತ್ತೆ. ಅವರ ಕಾಲ್ ಬಂದ ತಕ್ಷಣವೇ ಮುಂದೆ ಕಾಣಿಸ್ತಿದ್ದ ಬೆಂಕಿ, ಹಿಂದೆ ಯಾರೋ ನಿಂತಿರೋ ತರ ಅಂತ ಅನಿಸಿದ್ದು ಎಲ್ಲವೂ ಕೂಡ ಮಾಯವಾಗಿ ಹೋಗುತ್ತೆ. ಅವನು ಕಾಲ್ ಎತ್ತಿ ಅಪ್ಪ ಅಂತ ಅಳೋಕೆ ಶುರು ಮಾಡ್ತಾನೆ. ಅವರ ಅಪ್ಪ ಆ ಕಡೆಯಿಂದ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಇವನು ಅವರ ಅಪ್ಪನ ಹತ್ರ, ದಯವಿಟ್ಟು ನನ್ನನ್ನು ಇಲ್ಲಿಂದ ಕರ್ಕೊಂಡೋಗು, ನಾನು ಯಾಕೋ ಇವತ್ತು ಬದುಕೋ ಥರ ಕಾಣಿಸ್ತಿಲ್ಲ, ನನಗೆ ಇಲ್ಲಿ ಏನೇನೋ ಕಾಣಿಸ್ತಾ ಇದೆ, ಇಲ್ಲಿ ಏನೇನೋ ನಡೀತಾ ಇದೆ ಅಂತ ಒಂದೇ ಸಮನೆ ಕೂಗೋಕೆ ಶುರು ಮಾಡ್ತಾನೆ. ಆಗ ಅವರ ಅಪ್ಪ, ನಾನು ಮತ್ತೆ ನಮ್ಮ ದೊಡ್ಡಪ್ಪ ಬರ್ತಾ ಇದ್ದೀವಿ, ನೀನು ಎಲ್ಲಿದ್ದೀಯಾ ಅಂತ ಕೇಳಿದಾಗ, ಅಪ್ಪ ನಾನು ಇದೇ ಕಾಡು ದಾರಿಯಲ್ಲೇ ಇದ್ದೀನಿ, ಬೇರೆ ಎಲ್ಲಿಯೂ ಕೂಡ ಹೋಗಿಲ್ಲ, ದೇವಸ್ಥಾನಕ್ಕೆ ಇನ್ನೊಂದು 500-600 ಮೀಟರ್ ದೂರ ಇರಬಹುದು ಅಷ್ಟೇ ಅಂತ ಹೇಳ್ತಾನೆ.
ಅದಕ್ಕೆ ಅವರ ಅಪ್ಪ ಸರಿ ನೀನು ಅಲ್ಲೇ ನಿಂತ್ಕೊಂಡಿರು, ಹಾಗೆ ಲೈನಲ್ಲೇ ಇರು, ಕಾಲ್ ಕಟ್ ಮಾಡಬೇಡ ಅಂತ ಹೇಳ್ತಾರೆ. ಇವನು ಸರಿ ಅಂತ ಅಲ್ಲೇ ನಿಂತಿರ್ತಾನೆ. ಆಮೇಲೆ ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾನೆ, ಆದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಹೆಂಗೋ ಅಪ್ಪ ಮತ್ತು ದೊಡ್ಡಪ್ಪ ಬರ್ತಾ ಇದ್ದಾರಲ್ವಾ, ನಾನು ಸ್ವಲ್ಪ ಹಂಗೆ ನೆಡ್ಕೊಂಡು ಹೋಗೋಣ ಅಂತ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ನೆಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಅವರ ಅಪ್ಪ ಮಾತಾಡ್ತಾನೆ ಇದ್ರು. ಆಗ ಸಡನ್ ಆಗಿ ಕಾಲ್ ಕಟ್ ಆಗುತ್ತೆ. ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್. ಏನಪ್ಪಾ ಇದು ನನ್ನ ಹಣೆ ಬರ ಅಂತ ಬೈಕೊಂಡು ಸೋಮು ಹಾಗೆ ನೆಡ್ಕೊಂಡು ಹೋಗ್ತಾನೆ. ಆಗ ಅವನಿಗೆ ಮತ್ತೆ ಯಾವುದೋ ಒಂದು ಹೆಂಗಸಿನ ಧ್ವನಿ ಕೇಳಿಸುತ್ತೆ. ಪ್ಲೀಸ್ ನನಗೆ ಊಟ ಕೊಡಿ, ನನಗೆ ಊಟ ಕೊಡಿ ಅಂತ ಅಳೋ ತರ ಆ ಧ್ವನಿ ಇತ್ತು. ಭಯಕ್ಕೆ ಸೋಮು ಜೋರಾಗಿ ಓಡೋಕೆ ಶುರು ಮಾಡ್ತಾನೆ. ಅವನು ಎಷ್ಟು ಜೋರಾಗಿ ಓಡ್ತಾ ಇದ್ನೋ ಅವನ ಹಿಂದೆ ಕೂಡ ಯಾರೋ ಅಷ್ಟೇ ಜೋರಾಗಿ ಓಡ್ಕೊಂಡು ಬರ್ತಾ ಇರೋ ತರ ಅವನಿಗೆ ಗೊತ್ತಾಗುತ್ತೆ. ಆದ್ರೆ ಅವನು ಹಿಂದೆ ತಿರುಗಿನೇ ನೋಡಲ್ಲ. ಏನಾದ್ರೂ ಆಗ್ಲಿ ಅಂತ ಉಸಿರನ್ನ ಬೆಗಿ ಹಿಡ್ಕೊಂಡು ಓಡ್ತಾನೆ ಇರ್ತಾನೆ. ಅದೇ ಸಮಯಕ್ಕೆ ಅವನ ದೊಡ್ಡಪ್ಪ ಮತ್ತೆ ಅಪ್ಪ ಅಲ್ಲಿಗೆ ಬರ್ತಾರೆ. ಅವನ ಕೈಯನ್ನ ಹಿಡ್ಕೊಂಡು ಯಾಕೆ ಹಿಂಗ್ ಓಡ್ತಾ ಇದ್ಯಾ, ಏನಾಯ್ತು, ಮೊಬೈಲ್ನ ಯಾಕೆ ಸ್ವಿಚ್ ಆಫ್ ಮಾಡಿದೆ ಅಂತ ಕೇಳಿದಾಗ ಅವನದಕ್ಕೆ ಏನೂ ಆನ್ಸರ್ ಮಾಡದೆ ನನ್ನ ಹಿಂದೆ ಯಾರಾದ್ರೂ ಇದಾರ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ಅವನ ಅಪ್ಪ ಮತ್ತೆ ದೊಡ್ಡಪ್ಪ ಇಲ್ವಲ್ಲ, ಯಾರು ಇಲ್ಲ, ನೀನ್ ಯಾಕೆ ಹಿಂಗ್ ಓಡ್ ಬರ್ತಾ ಇದ್ಯಾ, ನಿನ್ನ ಹತ್ರ ನಾವು ಅಲ್ಲೇ ಇರುವಂತ ಹೇಳಿಲ್ವಾ ಅಂತ ಅಂದಾಗ ಅಯ್ಯೋ ಅದೆಲ್ಲ ಬಿಡಿ, ನಡೀರಿ ಹೋಗೋಣ ಅಂತ ಹೇಳ್ತಾನೆ. ಅವರ ಅಪ್ಪ ಒಂದು ಅಂತ್ರವನ್ನ ಅವನ ಕೈಗೆ ಕೊಟ್ಟು ಇದನ್ನ ಹಿಡ್ಕೊಂಡಿರು ಅಂತ ಹೇಳಿ ಅವನ ಕರ್ಕೊಂಡು ಅವನ ಅಪ್ಪ ದೊಡ್ಡಪ್ಪ ಅಲ್ಲಿಂದ ಹೊರಡ್ತಾರೆ. ಹೊರಡುವಾಗ ಸೋಮುಗೆ ಆ ಭಯದಲ್ಲಿನೂ ಕೂಡ ಆ ಕ್ಯೂರಿಯಾಸಿಟಿನ ತಡ್ಕೊಳಕ್ಕಾಗಲ್ಲ, ಯಾರು ನನ್ನ ಹಿಂದೆ ಓಡ್ ಬಂದಿರೋದು ಅಂತ. ಅವನು ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಲ್ಲೇ ಒಂದು ಮರದ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಇವನ ಹತ್ತಿರ ಬಾ ಬಾ ಅಂತ ಕರೆಯೋ ತರ ಕೈ ಸನ್ನೆ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿ ನೋಡೋಕೆ ಎಷ್ಟು ವಿಕಾರವಾಗಿದ್ದ ಅಂದ್ರೆ ಆ ಮರದಷ್ಟೇ ಉದ್ದವಾಗಿದ್ದ, ಆದ್ರೆ ಅವನಿಗೆ ಮುಖನೇ ಇರಲಿಲ್ಲ. 3 ಜನ ಮನೆ ತಲುಪ್ತಾರೆ. ಇಡೀ ರಾತ್ರಿ ಸೋಮುಗೆ ನಿದ್ದೆ ಬರಲ್ಲ. ಅವನಿಗೆ ಕನ್ಸಲ್ಲೆಲ್ಲ ಆ ಕಾಡಲ್ಲಿ ನಡೆದಿರೋ ಘಟನೆಗಳೇ ನೆನಪಾಗ್ತಾ ಇತ್ತು. ಬೆಳಿಗ್ಗೆ ಸೋಮು ಅವರ ಅಪ್ಪ ಅಮ್ಮ ಅವನನ್ನ ತೀರ್ಥ ಹಾಕಿಸಿಕೊಂಡು ಬರಕ್ಕೆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ವಾಮಿಗಳ ಹತ್ರ ಹೋದಾಗ ಸ್ವಾಮಿಗಳು ಸೋಮು ಹತ್ತಿರ ನಿನ್ನ ಕೈಯಲ್ಲಿರುವ ದಾರ ಯಾವುದು ಅಂತ ಕೇಳಿದಾಗ ಸೋಮು ನಾನು ಬೆಂಗಳೂರಲ್ಲಿ ಒಂದು ಆಂಜನೇಯನ ಟೆಂಪಲ್ಗೆ ಹೋಗ್ತೀನಿ ಎವ್ರಿ ಸ್ಯಾಟರ್ಡೆ, ಆ ದೇವಸ್ಥಾನದಲ್ಲಿ ಕೊಟ್ಟಿರುವ ದಾರ ಇದು ಅಂತ ಹೇಳಿದ್ದಕ್ಕೆ ಆ ಸ್ವಾಮಿಗಳು ಈ ದಾರದಿಂದನೇ ನೀನಿನ್ನು ಜೀವಂತವಾಗಿರೋದು, ಇಲ್ಲ ಅಂದಿದ್ರೆ ನಿನ್ನ ಸುಳಿವೇ ಸಿಗ್ತಾ ಇರಲಿಲ್ಲ, ಈ ದಾರದಿಂದಲೇ ಆ ಪ್ರೇತಗಳು ಯಾವುದಕ್ಕೂ ಕೂಡ ನಿನ್ನ ಹತ್ರಕ್ಕೂ ಬರೋಕಾಗ್ಲಿಲ್ಲ ಅಂತ ಹೇಳಿದಾಗ ಸೋಮುಗೆ ಮಾತೇ ಬರ್ಲಿಲ್ವಂತೆ. ಇದಾಗಿತ್ತು ಸೋಮು ಎನ್ನುವ ಒಬ್ಬ ಹುಡುಗನ ಥ್ರಿಲ್ಲಿಂಗ್ ಕತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇದೇ ರೀತಿಯ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಕಥೆಯ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.